ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕರಿಯಪ್ಪ. ಇವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ, ದಾವಣಗೆರೆ ಜಿಲ್ಲೆಯ ಹರಿಹರ ನಗರದಲ್ಲಿ 4ನೇ ಮುಖ್ಯ ರಸ್ತೆ 12ನೇ ಕ್ರಾಸ್ ಜೆಸಿ ಎಕ್ಸ್ಟೇಷನ್ ಹರಿಹರ ಏನು ಕಾರ್ನರ್ಗೆ ಒಂದು ಅಂಗನವಾಡಿ ಇದೆ. ಈ ಹೊಸದಾಗಿ ಕಟ್ಟಿರ್ತಕ್ಕಂಥದ್ದು ಚೆನ್ನಾಗಿದೆ. ಬಟ್ ಅದ್ರ ಪಕ್ಕದಲ್ಲಿ ಅದೇ ಅಂಗನವಾಡಿಯನ್ನ ಹಿಂದೆ ಏನು ಮಾಡಿಕೊಟ್ಟಿರ್ತಕ್ಕಂಥ ಒಂದು ಅಧಿಕಾರಿಗಳಾಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು, ಇವತ್ತು ಆ ಒಂದು ವಿಡಿಯೋವನ್ನ ನೀವು ನೋಡ್ಕೊಂಡು ಬನ್ನಿ. ಯಾಕೆ ಅಂತ ಹೇಳಿದ್ರೆ, ಆ ಹಿಂದೆ ಇರ್ತಕ್ಕಂಥ ಒಂದು ಅಂಗನವಾಡಿ ಇವತ್ತು ಯಾವ ದುಷ್ಪರಿಸ್ಥಿತಿಯಲ್ಲಿದೆ ಎಂಬುದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ, ಅದು ಒಂಥರ ಅಡ್ಡ ಆಗ್ಬಿಟ್ಟಿದೆ. ಈ ಹುಡುಗರ ದುಶ್ಚಟಗಳ ಅಡ್ಡ ಆಗಿದೆ. ಆ ಹಿಂದ್ಗಡೆ ವಾಟರ್ ಟ್ಯಾಂಕ್ ಇದೆ, ಅಲ್ಲಿಂದಲೇ ನೀರ್ ಸಪ್ಲೈ ಹರಿಹರಕ್ಕೆ ಎಲ್ಲ ಕಡೆಗೂ ಆಗ್ತಾ ಇದೆ. ಆದ್ರೆ ಅಲ್ಲೇ ಎಲ್ಲ ಮೂತ್ರ ವಿಸರ್ಜನೆ ಆಯ್ತು. ಪ್ರತಿಯೊಂದು ಕೆಟ್ಟ ಚಟಗಳನ್ನೆಲ್ಲ ಅಲ್ಲೇ ಮಾಡ್ತಾ ಇದ್ದಾರೆ ಈಗಿನ ಮಕ್ಕಳು. ಬಟ್ ಇದು ಅಫಿಷಿಯಲ್ ಏರಿಯಾ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಯಾಕಂದ್ರೆ ಚಿಕ್ಕ ಮಕ್ಕಳು ಇದೆ, ಚಿಕ್ಕ ಮಕ್ಕಳುಗಳು ಅಂಗನವಾಡಿ ಬರ್ತಾ ಇರ್ತಾರೆ. ಆ ಸ್ಮೆಲ್ಲು, ಆ ಗಬ್ಬು ವಾಸನೆ, ಆ ವಾತಾವರಣ ನೋಡಿದ್ರೆ ನಮ್ಗೆ ಬೇಜಾರಾಗುತ್ತೆ. ಆ ಅಂಗನವಾಡಿಯವರು ಏನಾದ್ರು ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿಲ್ವೋ ಅದು ನನಗೆ ಗೊತ್ತಿಲ್ಲ. ಬಟ್ ಮೇಡಮ್ ಅವ್ರು ಕೇಳಿದ್ರೆ ಕೊಟ್ಟಿದೀವಿ ಅಂತಂದು ಹೇಳಿದ್ದಾರೆ. ಬಟ್ ಈಗ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ಅದನ್ನ ಡೆಮಾಲಿಷ್ ಮಾಡಿ ಆ ಜಾಗದಲ್ಲಿ ಪಬ್ಲಿಕ್ಕಿಗೆ ಅಂದ್ರೆ ಸಾರ್ವಜನಿಕರಿಗೆ ಏನು ಉಪಯೋಗ ಆಗಬೇಕು ಅದನ್ನ ಮಾಡಿಕೊಡ್ಬೇಕು ಅಂತ DVG ವಾಯ್ಸ್ ಮೂಲಕ ನಿಮ್ಗೆ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ನಮಸ್ಕಾರ.